ಯಾಕಂತಂದ್ರೆ ಒಂದು ಮಾತು ಹೇಳಿದ್ರು ನಮ್ಮ ತಾಯಿ ಬಳಗದವರು. ಏನ್ ಹೇಳ್ಯಾರಪ್ಪ? ನಮ್ಮ ತಾಯಿ ಸ್ವರೂಪಿಣಿ ಹಾ ಏನ್ ಹೇಳಿದ್ರು ಗೊತ್ತನವ್ರು? ಏನ್ರಿಪ್ಪ? ನಾವೊಂದು ಮಾತು ಹೇಳಿನಿ, ಇವತ್ತು ಬಳಬಳ ಗ್ರಾಮದವರು ನಮ್ಮನ್ನ ಇಲ್ಲಿ ಹಾಡ್ಕಿ ಕರೆಸಬೇಕಾದ್ರ ಹಾ ಹಾ ಕರ್ಸ್ಬೇಕಾದ್ರ ಏನ್ ನೋಡಿ ಕರೆಸ್ಯಾರ? ಏನ್ ನೋಡಿ ಕರ್ಸ್ಯಾರ? ಇವತ್ತು ಮುಗುಳ್ಯಾಳದವ್ರ ಬಲ್ಲಿ ಎಂತ ಕಲೆ ಐತಿ, ಎಂತ ಜ್ಞಾನ ಐತಿ, ಎಂತ ವಿಷಯ ಐತಿ. ಹಾ ಹಾ ಮುಗುಳ್ಯಾಳದವ್ರ ಗಡಿಗೆ ಎಟ್ಟ ಸುಟ್ಟೈತಿ, ಹೌದು ಹೌದಿಲ್ಲ? ಹೌದ್ ಹಂಗ ಬರಿಗೆ ಅವ್ರ ಕಡೆ ಏನ ಜ್ಞಾನ ಐತಿ, ಏನ ಕಲೆ ಐತಿ, ಏನ ವಿಷಯ ಐತಿ, ಹೌದ್ ಹೌದ್ ಅವ್ರ ಗಡಿಗೆ ಎಟ್ಟ ಸುಟ್ಟೈತಿ ನೋಡೋ ಸಲುವಾಗಿ ಹಾ ಹಾ ಬಳಬಳ ಗ್ರಾಮದ ಹಿರಿಯರ ಹಾಡಿಕೆ ಕುಡಿಸ್ಯಾರ ಅಂತ ನಾ ಹೇಳಿನಿ, ಹೇಳಿವಲ್ಲ? ಹೌದಿಲ್ಲ? ಹೌದ್. ಅದಕ್ಕ ನಮ್ಮ ತಾಯಿಯವರು ಸಿಟ್ಟು ಮಾಡ್ಕೊಂಡಾರು. ಸಿಟ್ ಮಾಡ್ಕೊಂಡಾರ್ರಿ. ಏನ್ ಹೇಳಕತ್ತಾರ ಗೊತ್ತೇನವ್ರು? ಏನ್ ಹೇಳ್ತಾರು? ಯಾಕೋ ಗೊತ್ತಿಲ್ಲ, ಗುರುಗಳು ನಿನ್ನೆ ಅದನ್ನ ಮಾತಾಡಿದ್ರು. 3 ಮಂದಿ ಮಾಸ್ತರ್ಗಳು 6 ಮಂದಿ ಮಾಸ್ತರ್ಗಳು ಗಡಿಗೆಟ್ಟು ಸುಟ್ಟಾವ ಅಂತ ಕೇಳಕತ್ತಾರಿ. ಹಾ 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 ಯಾಕೆ ಈ ಮಾತು ಕೇಳಕತ್ತಾರಿ ಅಂತ ನಮಗ್ ಕೇಳತ್ತಾರ ಅವ್ರು. ಹೌದು. ಯಾವ ಗಡಿಗೆ ಬದ್ದಲ ಕೇಳಕತ್ತಾರಿ ಅಂತ ಕೇಳಕತ್ತಾರ ಅವ್ರು. ಗಡಿಗೆ ಎಟ್ಟದಾವಪ್ಪ? ಈ ಕಡೆ ನಮ್ಮ ಬೆಳಗಾವಿ ಜಿಲ್ಲೆದಾಗ ಒಂದು ಆಡು ಭಾಷೆದಾಗ ಒಂದು ಮಾತು ಹೇಳ್ತಾರು. ಏನಂತ ಹೇಳ್ತಾರ? ಹುಡುಗರು ಏನಾರ ಅಪರಾಧ ಮಾಡಕತ್ತೀವಿ, ಹಾ ಹಾ ಏನಾರ ಕೆಲಸ ಕೆಡಸಾಕತ್ತಿದೀವಿ ಅಂತಂದ್ರ ಹೌದ್ ನಿನ್ನೇನು ತಲೆ ಐತೋ ಏನೋ ಮಸ್ತರ ಗಡಿಗೆ ಐತೋ ಅಂತ ಕೇಳ್ತಾರು. ಹೌದು. ನಿನ್ನ ತಲೆ ಐತೋ ಏನು ಒಲಿ ಐತೋ ಅಂತ ಕೇಳ್ತಾರ ನೋಡಿ. ಹೌದಿಲ್ಲ? ಹೌದ್ ಅದಕ್ಕೆ ನಿಮ್ಮನ್ನ ಕೇಳಿನು, ನಿಮ್ಮ ತಲೆ ಒಳಗಿನ ಜ್ಞಾನ ಏನೈತಿ ಅದನ್ನ ಹೊರಗೆ ಹಾಕ್ರಿ ಅಂತ ನಾ ಹೇಳಾಕತ್ತೀನಿ. ಹೌದಾ? ನೀವ್ ಏನಾರ ನಮ್ಮ ಬದ್ದಲ್ಲ ಅಪಾರ್ಥ ತಿಳ್ಕೊಂಡು ಏನಾರ ಮಾತಾಡಕ್ ಹೋಗ್ಬೇಡ್ರಿ. ಹೌದ್ 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 ಹೌದಿಲ್ಲ? ಹೌದ್. ಬಿಟ್ಟು ಬಿಡ್ರಿ ಇದನ್ನೆಲ್ಲ ವಿಚಾರಗಳ. ಹಾ ಅದಕ್ಕೆ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿ ಹೋಗಿ ನಾವು ಹೋದ ಪಳೆ ಒಳಗ ಹಾ ಹಾ ಏನ್ ಕೇಳಿನಿ, ಏನ್ರಿಪ್ಪ? ಇವತ್ತು ನಾವು ಗಂಡ ಹಾಡಕ್ ಬಂದಿವಿ. ಹಾ ಶ್ರೀಹರಿಯಿಂದ ಅರಣ ಅಂತಕ್ಕಂತ ಮಗ ಹುಟ್ಟ್ಯಾನ. ಹಾ ಹಾ ಹುಟ್ಟ್ಯಾನ. ಅಲ್ಲಿ ಹುಟ್ಟುವಾಗ ಆಯ್ತು, ಹೆಸರಿಡುವಾಗ ಆತು, ಹೆಸರು ಬರ್ಬೇಕಾದ್ರ ಆತು, ಹಾ ಹಾ ಆ ಮಗನಿಗೆ ನಿನ್ನನ್ನ ಯಾರ ಪೂಜೆ ಮಾಡ್ಕೋತಾರ ಅವ್ರ ಕಂಟಕ ಬಯಲು ಮಾಡುವತ್ತೇಳಿ ಆಶೀರ್ವಾದ ಮಾಡುವಂತ ಸಂದರ್ಭದಾಗ ಆಯ್ತು, ಹೌದ್ ಹೌದು. ನಿಮ್ಮ ಹೆಂಗಸರು ಯಾರು ಇಲ್ಲ ಅಂತ ಹೇಳಿನ. ಹೌದಾ? ನೀವೇನ್ ಹೇಳ್ರಿ? ಏನ್ ಹೇಳ್ಯಾರು? ಶ್ರೀಹರಿಯಿಂದ ಹರ ಹುಟ್ಟಿದತ್ತ. ಹಾ 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 ಮಾಸ್ತರ, ನಾ ಮಾತಾಡು ಶಬ್ದ ಕೇಳುವಾಗ ಲಕ್ಷ ಇಟ್ಟು ಕೇಳ್ಕೊ. ಚಿತ್ತಿಟ್ಟು ಕೇಳ್ಕೊ. ಹೌದಿಲ್ಲ? ಹಾ ನಮ್ಮ ಶಬ್ದ ಹಂಗ ಹೆಂಗ್ರಿಪ್ಪ? ಒಟ್ಟ ಪುರಾಣದಾಗ ಹೆಂಗಿರ್ತಾವ ಹಂಗ ಶಬ್ದ ಬಾಯಿಲೆ ಪಾರ ಹಾಯ್ಬೇಕವ. ಹೌದು. ಪ್ರಾಣದಾಗ ಹೆಂಗಿರ್ತದ ಹಂಗೆ ಪಾರ ಆಗ್ಬೇಕು ಇಲ್ಲಿ. ನಾ ಮಾತಾಡುದೊಂದು, ನೀ ಹೇಳುದೊಂದು ಮಾಡಿ ಜನರ ತಲೆ ಕೆಡಿಸೋದಲ್ಲ. ಹಾ ಹಾ ನಾ ಹೇಳಕತ್ತೇನೆ ಶ್ರೀಹರಿಯಿಂದ ಅರನ್ ಅಂತಕ್ಕಂತ ಮಗ. ಹೌದ್. ನೀ ಹೇಳಕತ್ತಿ ಶ್ರೀಹರಿಯಿಂದ ಹರಿ ಹುಟ್ಟಿದತ್ತ. ಹೌದು. ಎಲ್ಲಿತ್ತೋ ಮಂದಿ ಇದನ್ನ? ಇದು ಬ್ಯಾರೆ ಕಡೆದ ಐತಿ ಬಿಡ್ರಿ. ನೀ ಬ್ಯಾರೆ ಮಾತಾಡಕತ್ತಿ, ಅದನ್ನ ಬ್ಯಾರೆ ಪುರಾಣದಾಗ ಕೊಡ್ತೀಯನ? ಹಾ ಕೊಡ್ತೀರಿ. ನನಗ್ ಕೇಳಿದ ಮಾಸ್ತರ ಹಾ ಹಾ ಏನ್ ಕೇಳಕತ್ತಾನ ಗೊತ್ತೇನ? ಏನ್ರಿಪ್ಪ? ಶ್ರೀಹರಿಯಿಂದ ಹರನ್ ಅಂತಕ್ಕಂತ ಮಗ ಹುಟ್ಟಿ ಬಂದಾನ ಅಂತ ಹೇಳಿದ್ರೆ ಹಾ ಹಾ ಅವ್ ಯಾರ್ದಾರ ಕಂಟಕ ಬೈಲು ಮಾಡ್ಯಾನೋ ಹೌದ್. ಅವಾಗ ಹಿಂದ ಮುಂದ ಏನಾರ ಬೇಕಲ್ಲ ಅತ್ತ. ಹೌದು. ಮೊದಲ ಮುಗುಳ್ಯಾಳದವ್ರು ಯಾವ ಪುರಾಣದಾಗ ಹಾಡ್ಯಾರು, ಅದ್ 8ನೇ ಪೇಜ್ ಐತಿ, ಯಾವ ವಿಷಯ ಐತಿ ಹಾ ಹಾ ಮೊದಲ ತೆಗೆದು ನೋಡ್ಕೋರಿ. ಇದನ್ನ ತೆಗದು ನೋಡ್ರಿ ಮೊದಲ, ಆಮೇಲೆ ಅದು ಅಂತ ಮುಗುಳ್ಯಾಳದವ್ರು ಹಾಡಿದ್ದು ಸರಿ ಆಯ್ತು ತಪ್ಪಾಯ್ತು ನಿಮಗೆ ತಿಳಿತೈತಿ. ಹೌದಾ? ನಾವು ಹಾಡಿದ ವಿಷಯ ಯಾವ ಪುರಾಣದಾಗ ಐತಿ ಅನ್ನೋದು ನಿಮಗೆ ಇನ್ನೂ ಗೊತ್ತಿಲ್ಲ. ಗೊತ್ತಿಲ್ಲ. ಮತ್ತೆ ಹೇಳಕತ್ತೀರಿ ಹಾ, ಏ ಹಾ. ಹಿಂದ ಮುಂದ ಅತ್ತ. ಹಿಂದ ಮುಂದ. ನೋಡಿಲಿ, ನಾವು ಹಾಡಿರ್ತಕ್ಕಂತ ವಿಷಯ ಹಾ ಹಾ ಮುಂದೆ ಬರುವಂತ ಮಂದಿ ಯಾರು ನಿನ್ನ ಪೂಜೆ ಮಾಡ್ಕೋತಾರ ಅವರಿಗೆ ಬರುವಂತ ಕಂಟಕ ಎಲ್ಲ ಬಯಲು ಮಾಡುತ್ತ ಆ ಮಗನಿಗೆ ಆಶೀರ್ವಾದ ಆಗೈತಿ. ಹಾ ಹಾ ಆಗೈತಿ. ಅವೇ ಅರಣ ಅಂತಕ್ಕಂತ ಮಗ ವೇದಗಳನ್ನ ಬರ್ದಾನ, ಶಾಸ್ತ್ರಗಳನ್ನ ಬರ್ದಾನ, ಪುರಾಣಗಳನ್ನ ಬರ್ದಾನ. ಹೌದಾ? ಅವೇ ಪುರಾಣಗಳ ತಗೊಂಡು, ಅವೇ ಶಾಸ್ತ್ರ ತಗೊಂಡು, ಅವೇ ಕತ್ತಿಗಳನ್ನ ತಗೊಂಡು ನಾವು ನೀವು ಹಾಡಕತ್ತೀವಿ, ಓದಾಕತ್ತೀವಿ, ಮಾತಾಡಕತ್ತೀವಿ. ಹೌದು ಹೌದು. ಮತ್ತ ನೀ ಮಂಗಳ ಚಂಡಿಕನ ಹಾಡಿದಿ, ಅಕ್ಕಿದೇನೈತಿ? ಏನೈತಿ? ಶಿವ ಪೂಜೆ ಮಾಡಿದತ್ತ, ಇವರು ಪೂಜೆ ಮಾಡಿರತ್ತ. ಹಾ ಅವ್ ಪೂಜೆ ಮಾಡಿದತ್ತ ಇವ್ರು. ಅಲ್ಲ, ನಮ್ಮ ಅಪ್ಪ ಪೂಜೆ ಮಾಡ್ಯ, ನಿನಗೇನು ಕೊಳೆ ಮೇತ್, ನೀ ಯಾಕೆ ಪೂಜೆ ಮಾಡ್ಕೊಂಡಿ? ಹಾ ಹಿಂಗ ಮಾಡುದ ಬೇಕಲ್ಲ. ಹೆಂಗಿರ್ಬೇಕು? ಹೆಂಗ? ಒಂದು ಮಾತು ಹೇಳಿ ನೋಡು. ಏನ್ರಿಪ್ಪ? ಒಟ್ಟ ಹುಟ್ಟಿದ ಮಗನಿಗೆ ಆಶೀರ್ವಾದ ಮಾಡ್ಯಾನ ಅಪ್ಪ. ಹಾ ಹಾ ಆ ಮಂಗಳ ಚಂಡಿಕನ ಪೂಜೆ ಮಾಡ್ಕೋಬೇಕತ್ತ ಯಾರ ಆಶೀರ್ವಾದ ಆಗೈತಿ ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ? ಮತ್ತೆ ಹೇಳ್ತಾ ಹಂಗ ಬಂದ್ ನಾನು ಹಾಡಕ್ ಬನ್ನಿತ್ತ. ಹೌದು. ಹೌದಿಲ್ಲ? ಹೌದ್. ವಿಚಾರ ಮಾಡ್ಕೊಂಡು ಮಾತಾಡೋ ಮಾಸ್ತರ. ಹಾ ವಿಷಯಗಳ ವಿಷಯಾಂತರ ಮಾಡಕ್ ಹೋಗ್ಬೇಡ. ಹೌದ್ 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 ಹೌದಿಲ್ಲ? ಹೌದ್. ಈ ಪಾಳೆ ಒಳಗೊಂದು ಹಾಡ ಹಾಡಿದ್ರು ಅವ್ರು. ಏನ್ ಹಾಡ್ಯಾರಿಪ್ಪ? ಆದಿ ಒಳಗ ನಾರಾಯಣ ಶಕ್ತಿ ಅದಾಳತ್ತ. ಹೌದು. ನಾರಾಯಣ ಶಕ್ತಿ ಅಂತ ನಾಮಕರಣ ಮಾಡಿರತ್ತಿ ಇವ್ರು. ಹೋಗಿ ಎಲ್ಲಿದ್ರಿ ನೀವು? ಹಾ 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 ಹಾ
ಇದ್ರೇನವಾಗ ಅದಿ ಒಳಗ ನೀವ ಯಾವಾಗಿದ್ರಿ ಇವ್ರ ನಾಮಕರಣ ಮಾಡಿರ್ತಿವ್ರು ಹೌದು ಸಾಲ ಬರ್ದಿರಿ ನೋಡ್ಕೋರಿ ಅಂತ ಹೇಳ ನಿನ್ನೆ ನಿಮಗ ಹಾ ಏನ್ ಬರ್ದಿರಿ ಸಾಲ ಏನು ಆದಿ ಒಳಗೆ ನಾರಾಯಣ ಶಕ್ತಿ ಅದಾಳು ಹೌದ್ ಆಕಿಗೆ ನಾರಾಯಣ ಶಕ್ತಿ ಅಂತ ಮಾಡೇವ ನಾಮಕರಣ ಹೌದು ಮತ್ ನಾಮಕರಣ ಮಾಡೋದಂದ್ರ ಏನ್ರಿ ಹೆಸರಿಡುದು ಹೌದ್ ಹೌದು ಹೆಸರು ಇಡಾಕ ಹೆಸರು ಇವ್ರ ಇಟ್ಟಾರಪ್ಪ ಅಂತಂದ್ರ ಅವಾಗ ಇವ್ರ ಇದ್ದಂಗಾತ್ಲ ಹಾ ಇದ್ದಂಗ ಆತ್ರಲ್ಲ ಮತ್ತ ಇವ್ರ ಇದಾರಂದ್ರ ಜಗತ್ ಇದ್ದಂಗಾತು ಜಗತ್ನಾಗ ಮಂದಿ ಎಲ್ಲ ಇದ್ದಂಗಾತ ಅವಾಗ ಇವ್ರು ಇಂತ ಅವಾಗ ಹುಟ್ಟಾರ ಅಂದಂಗ ಆಯ್ತು ಕಮಿಟಿ ಅವ್ರ ಏನ್ ಹೇಳ್ಯಾರು ಏನು ಏನು ಇಲ್ಲದಾಗಿನ ಸುದ್ದಿ ಹಾಡತ್ ಕಮಿಟಿ ಅವ್ರು ಹೇಳ್ಯಾರ ಏನು ಇಲ್ಲದಾಗಿನ ಸುದ್ದಿ ಇವ್ರ ನಾರಾಯಣ ಶಕ್ತಿಗೆ ಇವ್ರ ನಾಮ ಇಡತ್ತಾರ ಹೆಸರು ಇಡತ್ತಾರ ಇವ್ರು ನಾಮಕರಣ ಮಾಡೋರು ಇವ್ರು ಹೌದ್ 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 ಹೌದಿಲ್ಲ ಹೌದ್ ವಿಚಾರ ಮಾಡ್ಕೋರಿ ವಿಚಾರ ಮಾಡ್ಕೊಂಡು ಹಾಡ್ರಿ ವಿಚಾರ ಮಾಡ್ಕೊಂಡು ಮಾತಾಡ್ರಿ ಹಾ ಹೌದಿಲ್ಲ ಹೌದ್ ಏನ್ ಹೇಳಿದ್ರಿ ನೀವು ಏನು ನಾರಾಯಣ ಶಕ್ತಿ ಅಂತ ಹೇಳಕತ್ತೀರಿ ಹೌದ್ ಒಟ್ಟ ನಾರಾಯಣ ಶಕ್ತಿ ಕತ್ತಿ ನೀವು ಹಾಡ್ಯಾರಿ ಹಾ ಒಟ್ಟ ನಿಮ್ಮನ್ನ ಇಲ್ಲೇ ಪ್ರಶ್ನೆ ಕೇಳ್ತೀನಿ ನೋಡಿ ನಾರಾಯಣ ಶಕ್ತಿ ಅಂತ ನಾಮಕರಣ ಬರ್ಬೇಕಾದ್ರ ಕಾರಣ ಏನಕ್ಕೆ ಹೆಸರು ಯಾರು ಇಟ್ಟಾರ ಹೌದಾ ಒಟ್ಟ ಹೊತ್ತಿರೋ ಮಟ್ಟ ಹೇಳಿದನ ಒಟ್ಟ ಹೇಳುದ ನಾರಾಯಣ ಶಕ್ತಿ ಅಂತ ಯಾರು ಹೆಸರಿಟ್ಟಾರ ಯಾರಿಟ್ಟಾರು ಹೌದಿಲ್ಲ ಹಾ ನಮ್ಮನ್ನ ಕೇಳಕತ್ತಾರ ಅವ್ರು ಹಾ ಹಾ ಏ ಭಗವಾನ್ ಸದಾಶಿವಗ ಶ್ರೀಹರಿ ಅಂದ್ರತ್ ವಿದ್ವಾಂಸರ ಹೌದು ವಿದ್ವಾಂಸರಂಗ್ ಕರೆದಾರ ನೋಡ ನಮ್ಮ ಅಪ್ಪನ ಹೆಸರು ಕರೆದಾರ ನಿಮ್ಮವ್ವನ ಹೆಸರು ಯಾರು ಕರೆದಾರ ಹೇಳಿ ಮುಂದಿನ ಪಾಳ್ಯಕ್ ಬಂದ ಯಾರ ಕರ್ದಾರ ಹೇಳಿ ನಿಮ್ಮ ಅವನ ಹೆಸರು ಮುಂದಿನ ಪಾಳ್ಯಕ್ ಬಂದ ಹೌದಿಲ್ಲ ಹಾ ನೋಡು ನಾವ್ ಇಟ್ಟಿರ್ತಕ್ಕಂತ ಭಗವಾನ್ ಸದಾಶಿವಗೆ ಏನಾರ ಟಚ್ ಮಾಡೋಕ್ ತಾಕತ್ತಿತ್ತಂದ್ರ ಮಾತಾಡೋದು ಹಾ ಸುಮ್ಮನ ಇಲ್ಲಿ ಶ್ರೀಹರಿ ಅಂದಾರು ಶ್ರೀಹರಿ ಸೃಷ್ಟಿ ಮಾಡ್ಬೇಕಾದ್ರೆ ನಮ್ಮವ್ವ ಸಹಾಯ ಮಾಡ್ಯಾಳು ಹಾ ಅಲ್ಲ ಗಂಡ ಇರ್ತಾನಪ್ಪ ಅಂತಂದ್ರ ಗಂಡ ಕೆಲಸ ಮಾಡುವಾಗ ಹಾ ಹಾ ಮತ್ತೆ ಹೆಂಡತಿ ಸಹಾಯ ಮಾಡ್ಲಿಕ್ಕೆ ಈಗ ಇರುದ ಅದಕ್ಕೆ ಇಲ್ಲಿ ಇಲ್ಲಿರುದ ಯಾಕ ನಿನ್ನೆದಕ್ ಮಾಡ್ಕೊಂಡ್ ಬರ್ಬೇಕ ಹಾ ಮತ್ತ ನೋಡ ಸಹಾಯ ಮಾಡ್ಲತ್ತಿಕ್ಕಿ ಹೌದು ನೀನು ಸಹಾಯ ಮಾಡೋದಟ್ಟ ಅಲ್ಲ ಹಾ ಎಲ್ಲಾ ಮಾಡ್ಬೇಕ್ ನೀ ಗಂಡ ಹೇಳಿದ್ದ ಎಲ್ಲಾ ಕೆಲಸ ಮಾಡ್ಕೊತ ಹೋಗ್ಬೇಕ ಗಂಡ ಹೇಳಿದ ಎಲ್ಲ ಕೇಳ್ಬೇಕು ಯಾಕೋ ಸಿದ್ಧನ ಹೌದಿಲ್ಲ ಹಾ ಇನ್ನ ವಿಚಾರಗಳು ಬೇರೆ ಬೇರೆ ಅದಾವು ನಾ ಬಾಳ ಅದಾವು ಮಾಸ್ತರ ಹಾ ವಿಚಾರ ಮಾಡ್ಕೊಂಡು ಮಾತಾಡು ಹೌದ್ ನೋಡು ಶ್ರೀಹರಿ ಆಗಿರ್ತಕ್ಕಂಥವ ಈಗ ಏನ್ ಮಾಡ್ಯಾನ ಅಂತಕ್ಕಂಥದ್ದು ಕೇಳಕತ್ತಿಯಲ್ಲ ಹಾ ಹಾ ಅದೇ ನೋಡು ಶ್ರೀಹರಿ ಆಗಿರ್ತಕ್ಕಂಥವ 84 ಲಕ್ಷ ಜೀವರಾಶಿ ಒಳಗೆಲ್ಲ ಶರೀರದೊಳಗ ತುಂಬಿಕೊಂಡನ ಅವನೇ ಶ್ರೀಹರಿ ಹೌದು ಶ್ರೀಹರಿ ಅದಾನಂದ್ರ ಈ ಶರೀರಕ್ಕೊಂದು ಕಳೆ ಐತಿ ಶರೀರಕ್ಕೊಂದು ಶಕ್ತಿ ಐತಿ ಐತಿ ಶ್ರೀಹರಿ ಅಂತಕ್ಕಂಥವ ಈ ಶರೀರದೊಳಗೆಲ್ಲಪ್ಪ ಅಂತಂದ್ರ ಹಾ ಹಾ ಹೌದಿಲ್ಲ ಹೌದ್ ನೋಡು ಮಾಸ್ತರ ಎಲ್ಲರೂ ಬಂದು ಕೇಳಿ ಇಟ್ಟಮಟ್ಟ ಜೀವಾತ್ಮ ಶರೀರದೊಳಗ ಅಂತ ಹೇಳ್ತೀನಿ ಹೌದಾ ಇವತ್ತು ಮುದ್ದಮ್ಮ ಹೇಳಕತ್ತು ನೋಡ ಮುದ್ದಮ್ಮ ಪುರಾಣ ತಕೊಂಡು ಬಂದ ನೋಡಿದಕ್ಕ ಹಾ ಒಟ್ಟ ಈ ಶರೀರದೊಳಗ ಜೀವಾತ್ಮ ಅಲ್ಲ ಹೌದ್ ಶರೀರದ ಒಳಗ ಶ್ರೀಹರಿದಾನತ್ ಪುರಾಣ ಕೊಡ್ತೀನಿ ಇವತ್ತು ಪುರಾಣ ಕೊಡ್ತೇವ ತಗೋ ಮಾಸ್ತರ ಹೌದಿಲ್ಲ ಹಾ ಈ ಶರೀರದ ಒಳಗ ಶ್ರೀಹರಿದಾನು ಹಾ ಶ್ರೀಹರಿ ಯಾವ ಶರೀರದೊಳಗಿಲ್ಲ ಅದು ಶರೀರ ಇದ್ದು ಹೌದ್ ಸತ್ತಂಗ ಹೌದು ಸತ್ತಿರ್ತಕ್ಕಂತ ಶರೀರದ ವೇಷ್ಟ ಅಂತ ಬರ್ದಾರ ಪುರಾಣದಾಗ ಹೌದು 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 ಪುರಾಣ ಹೆಸರು ಹೇಳ್ತಿರ್ಬೇಕಾದ್ರೆ ತಕೊಂಡು ಬಾ ಬ್ರಹ್ಮ ವೈವರ್ತ ಪುರಾಣ ನೋಡ ಹೆಸರು ಹೇಳ್ರಿ ಅವ್ರಿಗೆ ಅದನ್ನ ತಕೊಂಡ್ರ ಬರ್ಲತ್ತ ಹೌದಿಲ್ಲ ಹಾ ನೋಡ ಹೇಳ್ತೀನಿ ಮಾಸ್ತರ ಹಾ ವಿಚಾರ ಮಾಡ್ಕೋ ಹೌದ್ ಹೇಳಿದ್ರ ಅವ್ರು ಏನು ಏನೋ ಆಕೆ ಹೆಚ್ಚತ್ ಹೇಳ್ತಾರತ್ತ ಅವು ಹೆಚ್ಚತ್ ಹೇಳ್ತಾರತ್ತ ಹಾ 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 ಹಡದಿರ್ತಕ್ಕಂತ ತಾಯಿ ಹೆಚ್ಚತ್ತ ಹೌದ್ ಏನೇನೇನೇನೋ ಬಾಳ ಚಂದ್ ಮಾತಾಡ್ಯಾರ ಅವ್ರು ಹಾ ಮಾತಾಡ್ತಾರಿನ ಒಂದು ಮಾತು ಕೇಳ್ಯಾರ ಅವ್ರು ಏನ್ರಿಪ್ಪ ಇವತ್ತು ಹಾ ನಾವು ಹಡಿತೀವಿ ನೀವು ಹಡದನೆಂದ್ರಿ ಹಾ ಹಾ ನೀವು ಹೆಂಗ ಹಡದರಿ ನೀವ್ ಹೆಂಗ ಹಾಡ್ದಾರಿ ಹಾಡುವಂತ ಕಲಾವಿದರನ್ನ ಕೇಳ್ಯಾರ ಹೌದ್ ಅದಕ್ಕೆ ನಮ್ಮ ಸಿದ್ದು ಅಣ್ಣ ಹೆಂಗ ಹಡದಾನ ಅನ್ನೋದು ಹೇಳ್ತಾನ ನಾವು ಹಾ ಹೌದಿಲ್ಲ ಹೌದ್ ಅವ್ರಿಗೆ ಇರ್ಲಿ ಒಪ್ಪರದು ಹಾ ಒಪ್ಪರಿ ಹೌದಿಲ್ಲ ಹೌದ್ ಈಗ ನೋಡು ನಾವು ಹಾಡಿರ್ತಕ್ಕಂಥ ವಿಷಯ ಎಲ್ಲಿಗೆ ಬಂದದ ಎಲ್ಲಿಗಿಪ್ಪ ಸುಣ್ಣಿದೊಳಗ ಭಗವಾನ್ ಸದಾಶಿವದಾನ ಅವನಿಗೆ ಈಶ್ವರ ಅಂದರ ಅದೇ ಈಶ್ವರ ಹಾ ಹಾ ಸತ್ವ ರಜೋ ತಮ ಅಂತಕ್ಕಂತ 3 ಗುಣಗಳನ್ನು ಹುಡ್ಸ್ಯಾಣ ಹೌದು ಹುಟ್ಟಿರ್ತಕ್ಕಂತ 3 ಗುಣಗಳು ಅವೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂತ 3 ಮಂದಿ ಗಂಡ ಮಕ್ಕಳು ಗಂಡ ಮಕ್ಕಳು ಇದರೊಳಗೆ ಹೆಣ್ಣಿನ ಕೂಡುಸಾಲ ಇಲ್ಲ ಸಂಪರ್ಕ ಇಲ್ಲ ಇಲ್ಲ ಹೌದಿಲ್ಲ ಹೌದ್ ಇನ್ನ ಅದೇ 3 ಮಂದಿ ಹುಟ್ಟಿರ್ತಕ್ಕಂತ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾ ಹಾ ಬ್ರಹ್ಮ ಆಗಿರ್ತಕ್ಕಂಥವ ಸೃಷ್ಟಿ ಮಾಡತಾನ ವಿಷ್ಣು ಆಗಿರ್ತಕ್ಕಂಥವ ಪಾಲನ ಮಾಡತಾನ ಹೌದ್ ರುದ್ರ ಆಗಿರ್ತಕ್ಕಂಥವ ಸಂಹಾರ ಮಾಡತಾನ ಹೌದು ಇದ್ರೊಳಗ ಹಾ ಹೆಣ್ಣಿಂದ ಏನು ಟಚ್ ಇಲ್ಲ ಏನು ಸಹಾಯ ಇಲ್ಲ ಇಲ್ಲ ಹೌದಿಲ್ಲ ಹೌದ್ ನೀ ಎಲ್ಲ ಹೇಳಕತ್ತಿ ಸಹಾಯ ಮಾಡೇನತ್ತ ಹಾ ಹಾ ಎಷ್ಟೋ ಸಲ ಇದು ಬ್ರಹ್ಮಾಂಡ ಸೃಷ್ಟಿ ಆಗಿ ಮುನಿಗಿ ಪ್ರಳಯ ಆಗಿ ಸೃಷ್ಟಿಯಾಗಿ ಹೋಗೈತಿ ಯಾವಾಗ ಪ್ರಳಯ ಆದಾಗ ಯಾವಾಗ ಸೃಷ್ಟಿ ಮಾಡುವಾಗ ನಿಮ್ಮವ್ವ ಸಹಾಯ ಮಾಡ್ಯಾಳು ಬಂದ್ ಹೇಳ ನನಗ ಹೌದು ಬಟ್ ಹಂಗ ಸೃಷ್ಟಿ ನಿಮ್ಮ ಅಪ್ಪ ಸೃಷ್ಟಿ ಮಾಡ್ಬೇಕಾದ್ರೆ ನಮ್ಮವ್ವನ ಸಹಾಯ ಆತಿ ಹಂಗಲ್ಲದ ಹಾ ಇಂತದ ಒಂದು ಸಲ ಪ್ರಳಯ ಆಗಿತ್ತ ಅವಾಗ ಹೊಳ್ಳಿ ನಿಮ್ಮ ಅಪ್ಪ ಸೃಷ್ಟಿ ಮಾಡಕತ್ತಿದ್ದ ಹಾ ಆ ಸೃಷ್ಟಿ ನಿಂತಿತ್ತ ಅವಾಗ ನಾ ಸಹಾಯ ಮಾಡಿನತ್ತ ಬಂದ್ ಹೇಳ
ಬಂದ್ ಹೇಳ್ಬೇಕಿಲ್ಲಿ. ಇದು ನಾ ಮಾಡಿದ್ದಲ್ಲ, ಇದಕ್ಕಿಂತ ಮೊದಲು ನಮ್ಮಪ್ಪ ಮಾಡ್ಯಾನಂತ ನಾ ಹೇಳ್ತೇನೆ ನಿನಗೆ. ಹೌದಾ? ಹೌದಿಲ್ಲ? ಹೌದ್. ನಾ ಹೇಳ್ತಕ್ಕಂತ ಸುದ್ದಿ ಹಾ ಎಲ್ಲಿದು ಸುಣ್ಣ ಹಿಡ್ಕೊಂಡು ತಳ ನೀ ಹಿಡ್ಕೊ- ಹೇಳಕತ್ತಿದಿ. ಇಲ್ಲಿ ಹಾ ಇಲ್ಲೊಂದು ಮಾತು ಕೇಳ್ತಾನ, ಆದಿ ಒಳಗ ಅಂತ ಹೇಳಕತ್ತಿಯಲ್ಲ. ಹೌದ್. ಒಟ್ಟ ಆದಿ ಅಂದರೆ ಒಂದು ರೋಗ ಅಂತ ಪುರಾಣ ಕೊಡ್ತಾನ. ಹೌದಾ? ಆದಿ ಅಂದ್ರ ಒಂದ್ ರೋಗ. ಒಂದು ರೋಗ ಹೌದ್. ಅಂದ್ರ ಆದಿ ಒಳಗೆ ನಾರಾಯಣ ಶಕ್ತಿ ಇದಲ್ಲ, ಆದಿಗೆ ಒಂದು ರೋಗ ತಂದರು. ಆ ರೋಗದೊಳಗೆ ನಿಮ್ಮ ಹೋದಾಳೇನು? ಹೌದಾ? ಹೌದಿಲ್ಲ? ಹಾ ಎಲ್ಲಿದಾರ ಹೇಳಕ್ ಹೋಗ್ಬೇಡ ಮಾಸ್ತರ, ಹಾ ಹಾ ವಿಚಾರ ಮಾಡ್ಕೊಂಡು ಮಾತಾಡ್ರಿ. ಹೌದ್. ಗಂಡಂದ್ರ ಬಾಳ ಹೆಚ್ಚಿಂದ ಐತಿ, ಪರಮಾತ್ಮ ತಂದ್ರ ಬಾಳ ಹೆಚ್ಚಿನ ಅವದಾನ. ಹೌದಾ? ಯಾಕಂತ ಕೇಳು, ಹಾ ಹಾ ಈ ಜಗತ್ತಿನೊಳಗ ಪರಮಾತ್ಮ ಇಲ್ಲಂದ್ರ ಜಗತ್ತ ಇಲ್ಲ. ಇಲ್ಲ. ಅಣುರೇಣ ತೃಣ ಕಾಷ್ಟದಲ್ಲಿ ಪರಮಾತ್ಮ ತುಂಬಿಕೊಂಡಾನ, ಅಣುವಿನೊಳಗು ಪರಮಾತ್ಮದಾನ. ಹೌದು ಹೌದಾ? ಇವತ್ತು ಗಾಳಿ ಬೀಸಬೇಕಾದ್ರ, ಕಡ್ಡಿ ಅಳಿಗಾಡಬೇಕಾದ್ರ, ಗಿಡ ಅಳಿಗಾಡಬೇಕಾದ್ರ, ನೀ ಹಾಡಬೇಕಾದ್ರ, ಮಾತಾಡಬೇಕಾದ್ರ, ಕುಣಿಬೇಕಾದ್ರ, ಬಾರಿಸಬೇಕಾದ್ರ ಒಳಗ ಶ್ರೀಹರಿದಾನ. ಶ್ರೀಹರಿ ಶ್ರೀಹರಿ. ಹೌದಿಲ್ಲ? ಹೌದ್. ಆತ್ಮ ಪರಮಾತ್ಮ ಅಲ್ಲ, ಶ್ರೀಹರಿದಾನೀಗ. ಹೌದು ಸಿದ್ದರಾಯ. ನೋಡು, ಅದೇ ಶ್ರೀಹರಿ ಇದ್ದಾಗ ಮಾತ್ರ ಹಾ ಈ ಜಗತ್ತು ನಡೆದದ. ಜಗತ್ತು ಅವನಿಂದ ಮಾತ್ರ ನಡಿಲಿಕ್ಕೆ ಸಾಧ್ಯದ ಅಂತ ಹೇಳ್ಯಾರು. ಹೌದು. ಹೌದಿಲ್ಲ? ಹೌದ್. ಅಂತ ಶ್ರೀಹರಿ ಜ್ಞಾನವನ್ನು ಎಷ್ಟೋ ಪಂಡಿತರು, ಬ್ರಹ್ಮಾದಿ ದೇವಾನು ದೇವತೆಗಳು ಹಾ ಹಾ ಅವನ ಜ್ಞಾನದೊಳಗ ಮಗ್ನಾಗಿ ಕೂತಾರ. ಇನ್ನೂ ಎದ್ದಿಲ್ಲತ್ತ ಪುರಾಣದಾಗ ಬರ್ದಾರ. ಹೌದ್ ಹೌದ್ ಹೌದ್. ಅವನ ಜ್ಞಾನ ಮಾಡ, ಅವ ಹೆಚ್ಚಿನ ಅವದಾನತ್ತ ಪುರಾಣದಾಗ ಬರ್ದಾರ. ಬರ್ದಾರ. ಹೌದಿಲ್ಲ? ಹೌದ್. ಇನ್ನು ಕೆಲ ವಿಷಯಗಳನ್ನ ಹೇಳ್ಯಾರ. ಹಾ ಸರಿಜೋಡಿ ಕೆಲವಂತರು ಬಹಳ ಚಂದ ಮಾತಾಡ್ಯಾರ ಅವರು. ಹೌದ್. ಅಕ್ಕರೆಯಿಂದ ಆಡಿಸುವಂತ ಹಕ್ಕ ಹೆಚ್ಚತ್ತ, ಹಡ್ದಿರ್ತಕ್ಕಂಥ ತಾಯಿ ಹೆಚ್ಚತ್ತ. ಹಾ ಹೌದಿಲ್ಲ? ಹೌದ್. ಒಂದು ಮಾತು ಹೇಳ್ತಾನ, ಗಂಡಂದ್ರ ಬಹಳ ಶ್ರೇಷ್ಠ ಐತಿ. ಹೌದ್. ಜಗತ್ತಿನೊಳಗ ಗಂಡ ಮಗ ಹುಟ್ಟುದ್ರಿಂದ ಹಾ ಹಡ್ದಿರ್ತಕ್ಕಂಥ ತಂದೆ ತಾಯಿ ಜಲಮಕ್ಕ ಮುಕ್ತಿ ಐತಿ. ಮುಕ್ತಿ ಐತಿ. ಹೆಣ್ಣು ಮಗಳು ಹುಟ್ಟುದ್ರಿಂದ ಯಾರ ಜಲಮಕ್ಕ ಮುಕ್ತಿ ಸಿಕ್ಕತಿ, ಯಾರಿಗೆ ಲಾಭ ಆಗೈತಿ? ಯಾರಿಗ ಮುಕ್ತಿ ಸಿಕ್ಕೈತಿ ಬಂದ್ ಹೇಳ್ರಿ ಮುಂದಿನ ಸಂಜೆ. ಹೌದಿಲ್ಲ? ಹಾ ಹೆಣ್ಣು ಹುಟ್ಟುದ್ರಿಂದ ಹಾ ಯಾರಿಗೆ ಲಾಭ ಇಲ್ಲ. ಹಾ ಹೆಣ್ಣು ಹುಟ್ಟುದ್ರಿಂದ ಮನಿ ಎಲ್ಲ ತೊಳ್ಕೊಂಡು ಹೋಗ್ಬಿಡ್ತಾರೆ ಇವರು. ಹೌದು. ಹೌದಿಲ್ಲ? ನನಗೆ ಅದನ್ನು ಕೊಡು, ಇದನ್ನು ಕೊಡು, ಹಾ ಎಲ್ಲ ಒಯ್ಯು ಮಂದಿ. ಅದಕ್ಕೆ ಎಂದರು ಹಿರಿಯರು ಏನು ಸಮಾಜದೊಳಗೊಂದು ಮಾತಿಟ್ಟಾರು. ಏನಂತ? ಗಂಡ ಮಗ ಹುಟ್ಟಿದಾತಂದ್ರ ವಂಶೋದ್ಧಾರಕ್ಕ ಅಂದಾರು, ಮಣಿ ದೀಪ ಅಂದಾರು. ಹೌದು ಹೌದು. ಅದೇ ಒಂದು ಹೆಣ್ಣು ಹುಣ್ಣು ಹುಟ್ಟಿದಂಗ ಅಂತ ಇದೇ ಸಮಾಜದವ್ರು ಕರ್ದಾರು. ಈಗಾದ್ರೂ ಕರಿತಾರ. ಹೌದಿಲ್ಲ? ಹಾ ಏನತ್ತ? ಏನತ್ರಪ್ಪ? ಹೆಣ್ಣು ಹುಣ್ಣು ಹುಟ್ಟಿದಂಗ ಅಂತಾರ ಅವ್ರು. ಹಾ ಹೌದಿಲ್ಲ? ಹೇಳ್ತಾರ. ಹಾ. ಯಾತರ ಸಂಬಂಧ ಈ ಮಾತು ಸಮಾಜ ನಿನಗ ಮಾತಾಡೈತಿ, ಮುಂದಿನ ಪಾಳಕ್ ಬಂದ್ ಹೇಳು. ಹಾ ಬಂದ್ ಹೇಳುದು. ಹೌದಿಲ್ಲ? ಹಾ ಹೇಳ್ತಾರ ಶಾಣ್ಯರದಾರ ಕಲಾವಂತರು. ಏ ಬಾರಿ ಹಸು. ಹೌದಿಲ್ಲ? ಹಾ ಕಮಿಟಿ ಹಿರಿಯರು, ಹಾ ನೀವು ಕೇಳಿದ ಪ್ರಕಾರ ನಮ್ಮ ಪ್ರಶ್ನೆ ಚೀಟಿ ರೆಡಿ ಐತಿ. ಹೌದ್. ಅಚ್ಚ ಕಡೆ ಅವ್ರ ಪ್ರಶ್ನೆ ಚೀಟಿನೂ ತರಸ್ರಿ. ತರ್ಸ್ರಿ. ಕಮಿಟಿ ಅಣ್ಣವ್ರು, ಕಮಿಟಿ ಅನ್ನಗಳು ಎಲ್ಲಿ ಏ ಮಣ್ಕೊಂಡ್ರಿ? ಪಾಳೆಗಳೇ ಅನ್ನಕ್ ಹೋಗ್ಬೇಡ್ರಿ. ಹುಡುಕ್ಯಾಡಕ್ ಟೈಮ್ ಇಲ್ಲ. ಹೊತ್ತೇವ್ರು 4 ಗಂಟೆ ಒಳಗೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ವಾಪಸ್ ನಾವು. ಟೈಮ್ ಮಾತ್ರಲ್ಲ ಮತ್ತೇನ್ ಟೈಮ್ ಆಗಾಕ್ ಬಂದೈತಿ. ಹಲೋ ಹಲೋ, ಲಕ್ಷ್ಮೀದೇವಿ ಗಾಯನ ಸಂಘ ನಾಗೇಶ್ ಹೇಳುವಂತ ಕಲಾವಿದರು, ದಯವಿಟ್ಟು ನೀವು ಸವಾಲನ್ನು ತೆಗೆದುಕೊಂಡು ಬರಬೇಕು. ಅದರಂತೆ ಈಗಾಗಲೇ ಹಾಡಿರ್ತಕ್ಕಂಥ ಹರದೇಶ್ ಅವರು ಸವಾಲು ತೆಗೆದುಕೊಂಡು ಬಂದಿದ್ದಾರೆ. ದಯಮಾಡಿ ಬೇಗನೆ ತೆಗೆದುಕೊಂಡು ನಿಮ್ಮ ಸವಾಲನ್ನು ಹಾಕಿರ್ತಕ್ಕಂಥ 2 ಚೀಟಿಗಳನ್ನು ತೆಗೆದುಕೊಂಡು ಬೇರೆ. ಹರದೇಶ್ ಅವರು ಹಾಕಿರ್ತಕ್ಕಂಥ ಚೀಟಿಯನ್ನು ನೀವು ಓದಿ ಹೇಳ್ಬೇಕು. ನಾಗೇಶ್ ಅವರು ಹಾಕಿರ್ತಕ್ಕಂಥ ಪ್ರಶ್ನೆಗಳು ನೀವು ಓದಬೇಕು. ಒಂದು ಸಟ್ಟು ಕಮಿಟಿ ಕಡೆ ಕೊಡಬೇಕು. ಒಂದು ನೀವು ಹರದೇಶ್ ಅವರು ಹಾಕಿರ್ತಕ್ಕಂಥ ನಾಗೇಶ್ ಅವ್ರಿಗೆ ಚೀಟಿ ಕೊಡ್ರಿ. ನಾಗೇಶ್ ಅವ್ರು ಹಾಕಿರ್ತಕ್ಕಂಥ ಪ್ರಶ್ನೆಗಳನ್ನ ಹರದೇಶ್ ಅವ್ರ ಚೀಟಿ ಕೊಡ್ರಿ. ಸರ್ 2 ಚೀಟಿ ನೀವ ತಗೋರಿ. ಹಾಂ ರೀ. ಅವ್ರ ಚೀಟಿ ಬಂದ್ಕೊಂಡು ಅವ್ರದ್ದು ನಮ್ಮ ಕಡೆ ಇಸ್ಕೊಡ್ರಿ, ನಮ್ಮದ ಅವ್ರ ಕಡೆ ಕೊಡ್ರಿ. ನೀವ ಪ್ರಶ್ನೆ ಓದ್ತು ನೋಡ್ರಿ. ಹಾ ಯಾವ ಶ್ರೀ ವಿಠ್ಠಲ ದೇವರ ಡೊಳ್ಳು ಕಲಾಗಾಯನ ಸಂಘ ಮುಗುಳಿಯಾಳದವರ ಪ್ರಶ್ನೆಗಳು ಈ ರೀತಿ ಇರುತ್ತವೆ. 1ನೇ ಪ್ರಶ್ನೆ, ಯಾವನು ವಿದರ್ಭ ಮಿಥುಲನಿಸಿದ ಮಗ ರಾಜರುಗಳು ಅವನ ಆಜ್ಞೆಯಂತೆ ಯುದ್ಧಕ್ಕೆ ಏನರು ಅಂತಕ್ಕಂಥ ಪ್ರಶ್ನೆ. 2ನೇ ಪ್ರಶ್ನೆ, ಯಾವನು ಏನಾತ. 3ನೇ ಪ್ರಶ್ನೆ, ಯಾವ ಪ್ರಾಣಿ ಏನಿದ್ದಾನೆ. 4ನೇ ಪ್ರಶ್ನೆ, ಯಾವ ಪಕ್ಷಿ ಏನುತ್ತದೆ. 5ನೇ ಪ್ರಶ್ನೆ, ಯಾವಳು ಏನಿಬೇಕು. 6ನೇ ಪ್ರಶ್ನೆ, ಯಾವಳು ಏನಿಸಲ್ಲ. ಕೊಡ್ರಲೆ. ನೀವು ಹೇಳ್ರಿ ಪ್ರಶ್ನೆಗಳು. ಹಲೋ, ಲಕ್ಷ್ಮೀದೇವಿ ಗಾಯನ ಸಂಘ ಬರ್ಗಿಯವ್ರ ಪ್ರಶ್ನೆ ಹೇಗಿರುತ್ತವೆ? 1ನೇ ಸವಾಲು, ಯಾವಳು ದೇವಿ ರಾಧೆ ಏನತ್ತೆ. 2ನೇ ಸವಾಲು, ಯಾವಳು ಶಿವನೊಡನೆ ಕೈಲಾಸಕ್ಕೆ ಏನಿದಳು. 3ನೇ ಸವಾಲು, ಯಾವನು ಹೆಂಡತಿ ಧನುವಿಗೆ ತಾರ ಮೊದಲಾದ ಭಯಂಕರರಾದ ಮಕ್ಕಳು ಏನಿದ್ದರು.
4ನೇ ಸವಾಲು ಯಾವನು ಪ್ರಸ್ಥಾನವನ್ನು ಕಂಡು ಅವರು 10 ಏಗೇರಿಸಿದರು. 5ನೇ ಸವಾಲು ಯಾವ ಪ್ರಾಣಿ ದೃಢ ಭಕ್ತರನ್ನು ಹತ್ತಿರ ಎನಿಸಿಕೊಳ್ಳಬೇಕು. 6ನೇ ಸವಾಲು ಯಾವ ಪಕ್ಷಿ ಮುಂತಾದ ಹಕ್ಕಿಗಳನ್ನು ಏನತೆ ಏನರು. ಇದಕ್ಕ ಎಲ್ಲ ನನ್ನ ಕಲಾ ಪ್ರೇಮ ಬಂಧು ಬಾಂಧವರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಕೈ ಮುಗಿದು ಬೇಡಿಕೊಂಡು ವಿಷಯಗಳ ಬಹಳ ಸಮರ್ಪಕ ಹೊಂಟಾವ, ಎಲ್ಲರೂ ಶಾಂತ ರೀತಿಯಿಂದ ಆಲಿಸ್ತೀರಿ ಅಂತಕ್ಕಂಥ ಮಾತನ್ನಿಟ್ಟು ಇನ್ನು Hello. ಕೇಳ್ತಕ್ಕಂಥ ವಿಷಯಗಳ ಹಾಡ್ತಕ್ಕಂಥ ವಿಷಯಗಳು ಬಹಳ ಮಾರ್ಮಿಕವಾಗಿದಾವ. ಹಲೋ ಯಾವ ರೀತಿ ವಿಷಯಗಳದಾವ ಅಂತಕ್ಕಂಥದ್ದನ್ನ ಪದ್ಯದಲ್ಲಿ ಚಾಲದಲ್ಲಿ ಹಾಡುವಂತ ಮಾತು ಇರ್ತೈತಿ. ಹೌದ್ ಬರೀ ಮಾತಿನೊಳಗೆ ಮಾತಾಡಿ ವಜ್ಜಾದ್ರಿ ಅಂತಕ್ಕಂಥದ್ದು ಹಿರಿಯರ ಕಡೆ ಬರಬಾರ್ದು ಅಂತಕ್ಕಂಥ ಮಾತನ್ನಿಟ್ಟು ಹೌದ್ ಯಥಾ ಪ್ರಕಾರ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಚಾನ್ಸ್ ಕೊಟ್ಬಿಡು. ಅದೇ ರೀತಿಯಾಗಿ ಹರದೇಶಿ ಮತ್ತು ನಾಗೇಶ್